ಏ ಕುಶ ಹೇಳೋ ಫಂಕ್ಷನ್ ಯಾವಾಗ ಮಾಡೋದು? ಫಂಕ್ಷನ್ ಟೈಮ್ ಇದೆ, ಆರಾಮಾಗಿರೋ. ಏನೋ ಟೈಮು ಆಲ್ರೆಡಿ ಜಾನ್ವರಿ ಬಂತು, ಇನ್ನ ಯಾವಾಗ? ಕುಶ ನೀನ್ ಯಾವಾಗ್ಲೂ ನೆಗ್ಲೆಕ್ಟ್ ಮಾಡ್ತಿರ್ತೀಯ ಕಣ. ಇವ್ನೇನ್ ಕೇಳೋದು ಹೋಗ್ ಸೈಡ್ಗೆ. ಗ್ರೂಪ್ ಅಲ್ಲಿ ಒಂದ್ಸಲಿ ಯೋಚನೆ ಮಾಡ್ತಿದ್ಯಾ? ಈ ಗ್ರೂಪ್ ಅಲ್ಲಿ ಎಷ್ಟು ಮೆಸೇಜ್ ಮಾಡಿದ್ರೆ ಯಾರು ರಿಪ್ಲೈನೇ ಮಾಡ್ತಿಲ್ಲ. ಓ ಬಿಟ್ಟಾಕ ಅವ್ರದೆಲ್ಲ ಗೊತ್ತಿಲ್ವಾ ನಿನ್ಗೆ? ನೋಡಲ್ಲೇ ಬರ್ತವ್ರ ಇವಾಗ. ಈ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಕ್ಕಾಗಲ್ಲ ನಿಂಗೆ? ಗ್ರೂಪ್ ಅಲ್ಲಿ ಮೆಸೇಜ್ ನಮ್ಮ ಹುಡುಗಿ ಜೊತೆ ಮಾತಾಡಕ್ಕೆ ನನ್ ಟೈಮ್ ಇಲ್ಲ ಅಂತ ಮೆಸೇಜ್ ಮಾಡ್ತೀನಿ. ಏನಿದ್ರು ಫೇಸ್ ಟು ಫೇಸ್ ಮಾತಾಡೋದು. ಈ ಮುಖಕ್ಕೆ ಯಾರು ಬೀಳ್ತಾರೆ? ಬರೀ ಡೌಗಳು. ಏನೋ ಡವ್ವ, ನನ್ ಕೆಮ್ಮಿದ್ರೆ ಸಾಕು ಸಿರಪ್ ಇಟ್ಕೊಂಡು ಹುಡುಗಿರೆಲ್ಲ ಕೀಗೋಲ್ ಇದ್ದಿರ್ತಾರೆ ಗೊತ್ತಾ? ಎಲ್ಲಿ ಯಾರು ಬರ್ಲೇ ಇಲ್ಲ ಈಗ. ಏ ಪ್ಲೀಸ್ ಜಗಳ ಎಲ್ಲ ಆಡ್ಬೇಡಿ, ಫಂಕ್ಷನ್ ಮಾಡೋಣ ಸಾತಿ. ಏನ್ ಈ ಡಿಸ್ಕಷನ್? ಫಸ್ಟ್ ಡೇಟ್ ಫಿಕ್ಸ್ ಮಾಡೋಣ. ಅಂದ್ರೆ ದುಡ್ಡೆಲ್ಲ ನಮ್ಗೆ ಕೊಡಿ, ನಾನ್ ಮೇಂಟೈನ್ ಮಾಡ್ತೀನಿ. ಫಸ್ಟ್ ಎಷ್ಟು ದುಡ್ಡು ಅಂತ ಹೇಳಿ. ಎಲ್ಲಾರು ಸಾವಿರನೇ ಆ ಕಡೆ ಬಿಡಿ, ಸಾಪಾಗುತ್ತೆ. 1,000 ಎಲ್ಲಿ ಸರ್ ಆಗುತ್ತೆ? ಹೋಸತ್ತು 1,00,000 ಇತ್ತು. ಒಂದೆಲ್ಲ 2,000 ಆದ್ರೂ ಈ ಸಲ ಫಂಕ್ಷನ್ ಯಾವ್ದೇ ಕಾರಣಕ್ಕೆ ಬಿಡಲ್ಲ, ಮಾಡೇ ಮಾಡ್ತೀವಿ. ಅಮೌಂಟ್ ಅದೇ ಕೊಡಲ್ಲ. ಅದಕ್ಕೆ ಕೆಲ ಹೇಳಿದೆ ನಾನು, ಫಂಕ್ಷನ್ ಯಾವ್ದು ಬೇಡ ಅಂತ. ಬಾ ಹೋಗೋಣ, ಯಾವ್ದು ಬೇಡ ಬರೀ ಕದವನಿಲ್ಲ. ಬರತ್ ಬೇಗ ಹೋಗಿ ಬಂದಿರೋ ವಿಷಯ ಹೇಳಿ. ಯಾರು ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ರು ರಿಪ್ಲೈನೇ ಮಾಡಲ್ಲ. ನಿನ್ನೆ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿರೋ ತರ ನಮ್ಗೆಲ್ಲರಿಗೂ 1,000, ಮತ್ತೆ ಸೆಕೆಂಡ್ ಇಯರ್ಸ್ ಅವ್ರಿಗೆಲ್ಲ 800. ನಿಮ್ಗೆಲ್ಲ ಓಕೆನಾ? ಸಚಿನ್ ಬಂದೇ ಇಲ್ವಲ್ಲ, ಎಲ್ಲೋದು? ಎಷ್ಟ್ ಬೇಗ ಬರ್ತಿದ್ಯಾ ನೋಡು, ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರು. ಕೊಟ್ಟಿದ್ದಾರೆ, ಅದ್ರಲ್ಲಿ ಯಾವ್ದಾದ್ರು ಒಂದ್ರಲ್ಲಿ ಫಂಕ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಬೇಕು, ಅವಕ್ಕೆ ಸೇರಿ ಮೂಡೆಂಟು ಫಿಕ್ಸು ಅಂತ ಅಲ್ಲ. ನಿಮ್ಗೆ ಇಷ್ಟ ಬರೀ ಮೂಡೆಂಟ್ ಯಾವ್ದಾದ್ರು ತಗೊಂಡ್ ಮಾಡಿ ಅಂತ ಹೇಳಿದ್ದಾರೆ. ಅನ್ನ ಹಾಕಕ್ ಯೋಗ್ಯತೆ ಹಿಂಗ ಬರೀ ಇಷ್ಟ. ನಿಮ್ ಇಷ್ಟ ಏನೇನ್ ಮಾಡ್ಕೋತೀರಾ ಎಲ್ಲ ನಿಮ್ ಚಾಯ್ಸ್. ಫಂಕ್ಷನ್ ಡೇಟ್ ಯಾವಾಗ ಫಿಕ್ಸ್ ಮಾಡೋಣ? ಆಲ್ರೆಡಿ ಫಿಕ್ಸ್ ಆಗಿದೆ. ಯಾಕೆ ಮೆಸೇಜ್ ಮಾಡಿದ್ರೆ ನಿಂಗ್ ನೋಡಕ್ ಆಗಲ್ಲ, ಗ್ರೂಪ್ ಅಲ್ಲಿ ರಿಪ್ಲೈ ಮಾಡಕ್ ಆಗಲ್ಲ. ಏನ್ ಬ್ರೋ ಆಲೆ ಬುಕ್ ಆಗಿದೆ ಅಂತ ಹೇಳ್ತಿದ್ದೀರಾ? ಹೋಸಲ್ ತನಕ ಮಾಡ್ತಿದ್ದೀರಾ? ನಾವು ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ನಿಮ್ಗೆ. ಸುಮ್ನೆ ಇದ್ದೆ ನೀವು ಫಂಕ್ಷನ್ ಮಾಡಕ್ಕೆ. ಸರಿ ಬಿಟ್, ಲಾರಿದಾಯ್ತು, ಮುಂದೆ ಏನ್ ಮಾಡೋಣ? ಎಲ್ಲ ಸರಿ ಕನ್ವಿನ್ಸ್ ಮಾಡೋ. ಆಲ್ರೆಡಿ ಆಲೂ ಕಾಯಿದೆ. ಏನೋ ಆಲ್ ಬುಕ್ ಆಯ್ತಾ? ಯಾರು ಹೇಳಿದ್ರೆ ಆ ಬುಕ್ ಮಾಡ್ದೆ ನೀನು? ಏ ಖುಷ, ಸುಮ್ನೆ ಇತ್ಯಾ? ನೀನ್ ಗ್ರೂಪ್ ಅಲ್ಲಿ ನೋಡಕ್ಕಾಗಲ್ಲ, ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಕ್ಕಾಗಲ್ಲ. ಈ ಬಂದ್ಬಿಟ್ಟು ಇರಾಡ್ತಾನೆ ಯಾರು. ಹೋಗು ಸುಮ್ನೆ. ಏ ದೇವಾ, ಕರಿಬೇಕಾ ನಾನು? ಏ ಬಿಡೋ ಖುಷ, ಆಗಿದ್ದಾಗ್ಲಿ. ಈಗೆಲ್ಲ ಸೇರ್ಬಿಟ್ಟು ಫಂಕ್ಷನ್ ಲೀಡ್ ಮಾಡೋಣ, ಎಲ್ಲ ಓದಾಲಿ ಅಣ್ಣ. ಇನ್ವಿಟೇಷನ್ ರೆಡಿ ಆಯ್ತು ಕಣ್ರೋ. ಯಾಕ್ರೋ ಹಿಂಗಂತಿದ್ದೀರಾ? ಇನ್ವಿಟೇಷನ್ ರೆಡಿ ಆಯ್ತು ಕಣ್ರೋ. ಏನಾಯ್ತು ಹೇಳ್ರೋ? ಯಾವ ಸರ್ಗಳು ಒಪ್ಕೋತಿಲ್ಲ. ಎಲ್ಲರೂ ಕೋಪ ಮಾಡ್ತಾರೆ. ಫಂಕ್ಷನ್ ಕ್ಯಾನ್ಸಲ್ ಆಗೋತಾ ಇದೀವಿ. ಕಾಡಿ ಏನ್ರೋ ಇವಾಗ ಹಿಂಗ್ ಹೇಳ್ತಿದ್ದೀರಾ? ನಿಮ್ಮನ್ನೆಲ್ಲ ನಂಬ್ಕೊಂಡು ಆಲ್ರೆಡಿ ಸೌಂಡ್ಸ್ ಡೆಕೋರೇಷನ್ 30,000 ಕೊಟ್ಟು ಬಂದಿದ್ದೀನಿ ಅಲ್ಲಿ. ಹೋಗ್ಲಿ, ಯಾವ ಸರ್ ಸಪೋರ್ಟ್ ಮಾಡ್ತೀರಾ ಈಗ? ಬಾಲು ಸರ್ಗೆ ವಿಷಯನೇ ಗೊತ್ತಿಲ್ಲ. ರೂಮ್ ಬುಕ್ ಆಗಿರೋದು ಗೊತ್ತಿಲ್ಲ, ಡೆಕೋರೇಷನ್ ಕೊಟ್ಟಿರೋದು ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ. ಏನ್ರೋ ಎಲ್ಲ ಇವಾಗ ಹೇಳ್ತಿದ್ದೀರಾ? ಹೋದ್ಸಲ ಕೂಡ ಯಾವ ಟೆಕ್ನಿಷಿಯನ್ ಬಂದಿದ್ದ, ಈ ಸಲ ಅದೇ ತರ ಮಾಡ್ತಿದ್ದೀರಾ? ಏನಾದ್ರು ಮಾಡ್ಕೊಡಿ, ನಾನು ಫಂಕ್ಷನ್ಗೆ ಬರೋಣ. ಜೀವ 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 ಗೆಳೆಯ ಕಣೋ, ಈ ನಿನ್ನ ದೋಸ್ತಿ ಒಂದೇ ನನ್ನ ಆಸ್ತಿ ಕಣೋ. ನೀ ನನ್ನ ಜೀವ 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 ಗೆಳೆಯ ಕಣೋ, ಈ ನಿನ್ನ ದೋಸ್ತಿಯೊಂದೇ ನನ್ನ ಆಸ್ತಿ ಕಣೋ. ಅಲೆ ಅಲೆ ಹಾಗೆ ಬಂದು ದೂರ
ಹೋಗದಿರುವಾಗಲಿ ನನ್ನ